ರೂಟ್ಸೆಟ್ ಸಂಸ್ಥೆ ಧಾರವಾಡದಲ್ಲಿ ಕಳೆದ 13 ದಿವಸಗಳಿಂದ ಕೃಷಿ ಉದ್ಯಮ ತರಬೇತಿ ನಡೀತಾ ಇದೆ. ಈ ಒಂದು ತರಬೇತಿಯಲ್ಲಿ ಬೇರೆ ಬೇರೆ ಜಿಲ್ಲೆಯ ಯುವಕ ಯುವತಿಯರು ಭಾಗವಹಿಸಿದ್ದಾರೆ. ಅವರಲ್ಲಿ ಸುಮಾರು 10 ದಿವಸ ಕಾಲ ಅವರು ನಮ್ಮ ಸಂಸ್ಥೆಯಲ್ಲಿ ಟ್ರೈನಿಂಗನ್ನು ಪಡೆದಿದ್ದಾರೆ. ಅವರ ಒಂದು ಅನಿಸಿಕೆಯನ್ನು ನಾವು ಕೇಳೋಣ. ಈಗ ಇವರ ಒಂದು ಅನಿಸಿಕೆ ಕೇಳೋಣ. ತಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಪ್ರದೀಪ್ ಹಿರ್ಗನವ್ರು ಅಂತಂದು. ನಾವು ಕುಳಗಿರಿ ಕ್ರಾಸಿಂದ ಬಂದಿದ್ವಿ. ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲಾ. ನಾವು ಹೈನುಗಾರಿಕೆ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ವಿ. ಹೈನುಗಾರಿಕೆ ಮತ್ತು ಉದ್ಯಮಶೀಲತೆ ಎಲ್ಲ ತಿಳಿಸಿದ್ರೆ, ಹೈನುಗಾರಿಕೆ ಬಗ್ಗೆ ನಮ್ಗೆ 30% ಮಾಹಿತಿ ಅಷ್ಟೇ ಗೊತ್ತಿತ್ತು. ಆದರೆ ಹೆಂಗೆ ಅದನ್ನು ಮೇಂಟೈನ್ ಮಾಡಬೇಕು, ಅದರ ಸ್ವಚ್ಛತೆ ಹೆಂಗೆ ಕಾಪಾಡ್ಕೋಬೇಕು, ಹಾಲಿನ ಶುದ್ಧತೆಯ ಬಗ್ಗೆ ಹೆಂಗೆ ಇದು ಮಾಡ್ಕೋಬೇಕು, ಎಲ್ಲ ರೋಗಗಳ ಬಗ್ಗೆ ಇದೆಲ್ಲ ರೀತಿಯನ್ನು ತಿಳಿಸ್ಕೊಟ್ರು. ಮತ್ತು ಯಾವ್ಯಾವ ಥರ ಮೇವು ಹಾಕಬೇಕು ಇದೆಲ್ಲ ತಿಳಿಸ್ಕೊಟ್ರಿ ಸರ್. ಮತ್ತು ಇದು ಎಲ್ಲ ನಿರುದ್ಯೋಗಿ ಯುವಕರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಬಂದು ತಿಳ್ಕೊಂಡು ಹೋಗ್ತೀವಿ. ನಮ್ಮ ಕೃಷಿ ಒಳಗೆ ಇನ್ನೂ ಮುಂದೆ ಬರಲಿ ಅಂತ ಹೇಳ್ತೀವಿ ಸರ್. ಇಲ್ಲೇ ಒಬ್ಬರು ಶಿಬಿರಾರ್ಥಿ ನಾವು ಮಾತಾಡ್ಸೋಣ. ತಮ್ಮ ಪರಿಚಯ ಹೇಳ್ರಿ ಸರ್. ನಾನು ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕು ಕಕ್ಕೇರಿ ಎಂಬ ಗ್ರಾಮದಿಂದ ಬಂದೀನಿ. ಮೊದಲೇ ಕೃಷಿ ಮಾಡ್ತಿದ್ರಿ? ಹಾಂ ಸರ್. ಅಂದ್ರೆ ನಾನು ಡಿಗ್ರಿ ಮುಗಿದೈತ್ರಿ. ಮನ್ಯಾಗೆಲ್ಲ ಕೃಷಿನ ಒತ್ತು ಕೊಡ್ತಾರೆ ರೀ. ಹೀಗಾಗಿ ಹೈನುಗಾರಿಕೆ ಒಂದು ಸ್ವಲ್ಪ 30% ಐತ್ರಿ. ಈ ಮೊದಲೇನ ಮನೆಯಲ್ಲಿ ಹೈನುಗಾರಿಕೆ ಮಾಡ್ತಿದ್ರಿ? ಹಾಂ ಸರ್. ಹಾಂ. ಇವಾಗ ಅಲ್ಲಿ ನೀವು ಇದು ಹೈನುಗಾರಿಕೆ ಮಾಡೋದಕ್ಕೂ ಇಲ್ಲಿ ನಿಮ್ಮ ಟ್ರೈನಿಂಗಲ್ಲಿ ಬಂದಕ್ಕೂ ಏನು ವ್ಯತ್ಯಾಸ ಕಂಡುಕೊಂಡ್ರಿ? ಸರ್, ಭಾಳ ವ್ಯತ್ಯಾಸ ಇದ್ರಿ. ಇಲ್ಲಿ ಕ್ರಮಬದ್ಧವಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳಿಕೊಡ್ತಾರೆ. ಆಮೇಲೆ ನಮ್ಗೆ ಹೈನುಗಾರಿಕೆ ಮಾಡೋದು ಒಂದು ಸ್ವಲ್ಪ 50% ಗೊತ್ತಿದ್ರು ಸರ. ಬೆಳೆಗೆ ಅಂದರೆ ಯಾವ ರೀತಿ ಮೇವಿನ ಬಗ್ಗೆ ಅನ್ನೋದು ಸ್ವಲ್ಪ ಗೊತ್ತಿರಾಗಿದೆ. ಯಾವ ಕ್ರಮಬದ್ಧವಾಗಿ ಮೇವುಗಳನ್ನು ಹಾಕಬೇಕು, ಯಾವ ಥರ ದನಗಳ ಇದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ರಿ. ಆಮೇಲೆ ಸಮಗ್ರ ಕೃಷಿ ಬಗ್ಗೆ ಅಂತ ಎಲ್ಲ ಎರೆಹುಳ ಗೊಬ್ಬರ ಬಗ್ಗೆ ಹೇಳ್ಕೊಟ್ರಿ. ಓಕೆ. ಈಗ 13 ದಿವಸ ಆಯ್ತಲ್ಲ ನೀವು ಟ್ರೈನಿಂಗಲ್ಲಿ? 13 ದಿವಸ ಈಗಾಗಲೇ 10-12 ದಿವಸ ನೀವು ಟ್ರೈನಿಂಗನ್ನು ಪಡ್ಕೊಂಡ್ರಿ. ಮತ್ತು ಎಲ್ಲೆಲ್ಲಿ ಹೋಗಿದ್ರಿ ನೀವೀಗ? ಈ ಒಂದು ಕ್ಷೇತ್ರ ಭೇಟಿಯಲ್ಲಿ ಹೋಗಿದ್ರಲ್ಲ? ಹಾಂ ಸರ್. ಹಾಂ. ಅಲ್ಲಿ ಏನು ತಿಳ್ಕೊಂಡ್ರಿ ಸರ್? ಅಲ್ಲಿ ಕುರಿ ಸಾಕಾಣಿಕೆ ಬಗ್ಗೆ ತಿಳಿಸ್ಕೊಟ್ರಿ. ಅವರ ಕೃಷಿ ಬಗ್ಗೆ ಅಂದರೆ ಯಾವ ಥರ ಸಡ್ ಮಾಡ್ಕೋಬೇಕು, ಯಾವ ಥರ ಅಂದ್ರೆ ಈಗ ಕಾರ್ಮಿಕಗಳು ಕಡಿಮೆ ಇರ್ತಾರೆ, ಅವ್ರಿಗೆ ಯಾವ ರೀತಿ ಅಂದ್ರೆ ಅದು ಸಜೆಷನ್ ಮಾಡ್ಕೋಬೇಕು ಅನ್ನೋದೆಲ್ಲ ತಿಳಿಸ್ಕೊಟ್ಟಾರೆ ಅವ್ರು. ಅಂದ್ರೆ ಕಡಿಮೆ ಮಂದಿ ಮೆಂಬರ್ಗಳ ಮೆಂಬರ್ಶಿಪ್ ಕಡಿಮೆ ಇದ್ರೊಳಗೆ ಹೆಚ್ಚಿನ ಪ್ರಮಾಣ ಆದಾಯವನ್ನು ಬಳಸುವಂಥದ್ದು ಇದನ್ನು ಹೇಳಿಕೊಟ್ರಿ. ಈ ಒಂದು ತರಬೇತಿಯಲ್ಲಿ ಯುವಕರಷ್ಟೆಲ್ಲ ಯುವತಿಯರು ಸಹ ಇಲ್ಲಿ ಭಾಗವಹಿಸ್ತಾರೆ. ಅವ್ರನ್ನ ಕೂಡ ಕೇಳೋಣ. ನಿಮ್ಮೂರು ಹೆಸರು ಪರಿಚಯ ಮಾಡಿರಿ. ನಮ್ಮ ಹೆಸರು ಮಧು ಅಂತ. ನಾವು ಕಲಘಟಗಿ ತಾಲೂಕಿನ ಉಲ್ಲಂಗಿ ಗ್ರಾಮದಿಂದ ಬಂದಿದ್ದೇವೆ. ನಾವು ಈ ಸಂಸ್ಥೆದ್ದು ನೀವು ಇಲ್ಲಿ ಟ್ರೈನಿಂಗ್ ಬರ್ಲಿಕ್ಕೆ ಏನು ಕಾರಣ? ಟ್ರೈನಿಂಗ್ ಬರೀ ನಾವು ಕೃಷಿ ಮಾಡ್ತಾ ಇದ್ವಿ. ಕೃಷಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕಂತೇಳಿ ಇಲ್ಲಿ ಬಂದಿದ್ದೀವಿ. ಈ ಸಾಕಷ್ಟು ಥರದ ಸಂಸ್ಥೆಗಳದಾವೆ. ಈ ಸಂಸ್ಥೆದು ಒಂದು ಹೇಳಬೇಕಾದ್ರೆ ಎಲ್ಲ ಸಂಸ್ಥೆಗಳು ಕಲಿಸಿ ಕೈ ಬಿಡ್ತಾರೆ. ಈ ಸಂಸ್ಥೆಯು ನಮ್ಮನ್ನು ಬೆನ್ನು ಹೊತ್ತು ಬರ್ತೈತಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಏನು ಅನಿಸ್ತು ನಿಮಗೆ? ಈಗ 10-12 ದಿವಸ ಆಯ್ತು ನೀವು ಟ್ರೈನಿಂಗ್ ಪಡೆಯಕತ್ತಿ. ಏನು ವ್ಯತ್ಯಾಸ ಅನಿಸ್ತು? ಕೃಷಿಯಲ್ಲಿ ಎಲ್ಲರೂ ಮಾಡ್ತಾರೆ ಅಂತೇಳಿ ನಾವು ಮಾಡ್ತಾ ಇದ್ವಿ ರೀ. ಅದರಲ್ಲಿ ಈ ಥರ ಇನ್ನು ಹೆಚ್ಚಿನ ಬೇಡಿಕೆ ಇದೆ ಬೆಳೆಗಳಿಗೆ ಮತ್ತು ದನ ಕರುಗಳಿಗೆ ಪಾಲನೆ ಪೋಷಣೆ ಯಾವ ಥರ ಮಾಡ್ಬೇಕು. ಕೃಷಿ ಒಬ್ಬ ರೈತ ಆಗಲಾರ್ದೆ ಒಬ್ಬ ಉದ್ಯಮಿಗಳಾಗಿ ಜೀವನ ಮಾಡ್ಬೇಕನ್ನೋದು ಇಲ್ಲಿ ಕಲ್ತ್ಕೊಂಡಿರಿ. ಅಂದರೆ ನಿಮ್ಮ ಪ್ರಕಾರ ಇಲ್ಲಿ ಬಂದವರು ನಾವೆಲ್ಲ ಇವತ್ತು ಕೃಷಿ ಮಾಡೋದು ಅಷ್ಟೇ ಅಲ್ಲ, ಕೃಷಿ ಕೂಡ ಒಂದು ಉದ್ಯಮವನ್ನಾಗಿ ನಾವು ಪರಿವರ್ತನೆ ಮಾಡ್ಕೋಬೇಕಂತೇಳಿ ಕಲ್ತ್ರಿ. ಸೊ ಇಲ್ಲೊಬ್ಬರು ಮಹಿಳೆಯರು ಕೂಡ ಈ ಒಂದು ಟ್ರೈನಿಂಗ್ ಭಾಗವಹಿಸ್ತಾರೆ. ಅವ್ರನ್ನ ಕೇಳೋಣ. ನಿಮ್ಮ ಪರಿಚಯ ಮಾಡ್ಕೊಡ್ರಿ. ನಮಸ್ಕಾರ. ನನ್ನ ಹೆಸರು ಮರ್ಲಿನಾ ಕಾಳೆ ಅಂತೇಳಿ. ನಾವು ಇದೇ ಧಾರವಾಡ ಊರಿಂದ ಸಾಧನಕೇರಿಯಿಂದ. ನಮ್ಮದು ಕೃಷಿನೂ ಇಲ್ಲ, ಹೈನುಗಾರಿಕೆನೂ ಇದ್ದಿದ್ದಿಲ್ಲ. ಈಗ ಇಲ್ಲಿ ತರಬೇತಿ ತೊಗೊಂಡ ಮೇಲೆ ನಾವು ಹೈನುಗಾರಿಕೆ ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ದೀವಿ ನಾವು ಮತ್ತು ನಮ್ಮ ಯಜಮಾನ್ತಿದ್ದೀವಿ. ಆಮೇಲೆ ಈಗ ರೂಟ್ಸೆಟ್ ಸಂಸ್ಥೆ ನಮಗೆ ಗೊತ್ತಾಗಿದ್ದು, ನಾನು ಮೊದಲು ಕೆಲಸ ಮಾಡಿದ್ದು ಒಂದು ಇದರೊಳಗಿಂದ ಗೊತ್ತಾಗಿದ್ದು, ಆ ಸಂಸ್ಥೆಯಿಂದ ಗೊತ್ತಾಗಿದ್ದು. ಆಮೇಲೆ ಮನೆಯವರಿಗೆ ಬಂದು ಎಲ್ಲ ಹೆಸರು ಬರ್ಸಿದ ಮೇಲೆ ನಮ್ಗೆ ಇದಕ್ಕೆ ತರಬೇತಿ ಕರೆದ್ರು. ತರಬೇತಿ ಅಂತೂ ಚೆನ್ನಾಗಿತ್ತು. ಎಲ್ಲ ವಿಷಯ ತಿಳಿಸಿದರು. ಒಂದು ಆಕಳ ಪಾಲನೆ ಮತ್ತು ಕುರಿ ಸಾಕಾಣಿಕೆ ಬಗ್ಗೆ, ಅವುಗಳ ಔಷಧಿ ಬಗ್ಗೆ, ಆಮೇಲೆ ಯಾವ ರೋಗ ಬರ್ತಾವೆ, ಆಮೇಲೆ ಶೆಡ್ ಬಗ್ಗೆ ಹೆಂಗಿರಬೇಕು, ಕೊಠಡಿಗಳನ್ನು ಹೆಂಗಿರಬೇಕು ಅಂತೇಳಿ ತಿಳಿಸ್ಕೊಟ್ರು.
ಹ್ಞೂ ನಂತರ ಈ ತರಬೇತಿ ನಾವು ಕಲಿಬೋದು. ಆದರೆ ಒಬ್ಬೊಬ್ರು ಬಡವರಿಗೆ ದುಡ್ಡು ಕೊಟ್ಟು ಕಲ್ಸಕ್ಕೆ ಬರೋದಿಲ್ಲ, ಹೋಗಕ್ಕೆ ಆಗೋದಿಲ್ಲ ಅವರಿಗೆ. ಅದು ಬಡವರು ಏನತ್ತಲ್ಲ ಇದನ್ನು ಫ್ರೀ ಒಳಗೆ ಬಂದು ತೊಗೊಂಡು ಸ್ವಂತ ಕಾಲ ಮೇಲೆ ನಿಲ್ಬೋದು. ಇದೊಂದು ಅವಕಾಶ ಅವ್ರಿಗೆ. ಗುಡ್. ಈಗ ತಾವೆಲ್ಲ ಈಗ ಕೃಷಿ ಮಾಡ್ತಾಯಿದ್ರಿ, ಈಗ ನೀವು ಸದ್ಯ ಈಗ ಯಾವುದೇ ಡೈರಿ ಟ್ರೈನಿಂಗ್ ಬಂದಿರಿ, ಈಗ ನೀವೆಲ್ಲ ಆಸಕ್ತಿ ವಹಿಸಿ ಬಂದಿರಿ. ಈಗ ನಿಮ್ಮಂಥ ಎಷ್ಟೋ ಜನ ಇರ್ತಾರಲ್ವ, ಈ ಪಾಪ ಕೆಲವರು ಶಾಲೆಯನ್ನು ಓದಿ ಕಲಿತು ಬಿಟ್ಟಿರ್ತಾರೆ, ಕೆಲವರಿಗೆ ಅವರಿಗೆ ಮಾಹಿತಿ ಮಾರ್ಗದರ್ಶನ ಕೊರತೆ ಇರುತ್ತೆ. ಸೊ ತಾವು ಈಗ ನಮ್ಮ ಸಂಸ್ಥೆಯಲ್ಲಿ ನೀವು ಟ್ರೈನಿಂಗ್ ತೊಗೊಂಡ್ರಿ, ಈ ಸಂಸ್ಥೆ ಬಗ್ಗೆ ಇನ್ನೂ ಕೂಡ ಎಷ್ಟೋ ಜನ ಇರ್ತಾರೆ, ಸಾವಿರಾರು ಜನ, ಅವ್ರಿಗೆ ನೀವು ಈ ಟ್ರೈನಿಂಗ್ ಬರಲಿಕ್ಕೆ ನಿಮ್ಮ ಒಂದು ಸಂದೇಶ ಏನು? ಈಗ ಎಷ್ಟೋ ಜನ ಕಲಿತ ನೌಕರಿ ಅಂತೂ ಭಾಳ ಲಘು ಸಿಗೋದಿಲ್ಲ ರೀ. ಕಲ್ತಂತ ವ್ಯಕ್ತಿ ಮನ್ಯಾಗ ಹಂಗೆ ಖಾಲಿ ಕುಂತಿರ್ತಾರೆ ರೀ. ಅದಕ್ಕೆ ಈ ತರಬೇತಿ ತೊಗೊಂಡವ್ರು ಸ್ವಂತ ತಮ್ಮ ಕಾಲ ಮೇಲೆ ತಾವ ದುಡಿಬೇಕನ್ನೋದು, ಇನ್ನೊಬ್ರ ಕೈಯಾಗ ದುಡಿಯೋಕ್ಕಿಂತ ನಮ್ಮ ಸ್ವಂತ ಉದ್ಯಮ ಅನ್ನೋದು ಇದೆ ರೀ. ಭಾಳ ಬೆಸ್ಟ್ ಅಂತೀರಿ. ಹ್ಞೂ ರೀ, ಭಾಳ ಬೆಸ್ಟ್. ಈಗ ತಾವು ಈಗ ಒಂದು ಟ್ರೈನಿಂಗ್ ಬಂದಿರಿ, ನಿಮ್ಮ ಪರಿಚಯ? ಸರ್, ನನ್ನ ಹೆಸರು ಅಬ್ಬಾಸ್ ಅಂತ ಹೇಳಿ. ನಾನು ಗದಗ ಡಿಸ್ಟ್ರಿಕ್ಟ್ ನರಗುಂದ ತಾಲೂಕು ಕೊಣೂರು ಗ್ರಾಮದಿಂದ. ನಾವು ಇಲ್ಲಿ ಬಂದಿದ್ದು ಭಾಳ ಸಾರ್ಥಕ ಆತ ಅಂತೇಳಿ ಅನ್ಕೋತನು. ಯಾಕಪ್ಪ ಅಂತಂದ್ರೆ ಮುಖ್ಯವಾಗಿ ಈ ಸಂಸ್ಥೆಗೆ ನಾವು ಒಂದು ಕೃತಜ್ಞತೆಯನ್ನು ಹೇಳ್ಬೇಕು. ಯಾಕಂತಂದ್ರೆ ವಿದ್ಯಾವಂತ ಅಥವಾ ಕೆಲಸ ಇಲ್ದವ್ರಿಗೆ ಫ್ರೀಯಾಗಿ ಕರೆದು ಅವ್ರಿಗೆ ಊಟ ವಸತಿ ಎಲ್ಲನೂ ಕೊಟ್ಟು, ಆಮ್ಯಾಗ ಒಳ್ಳೆ ತರಬೇತಿಯನ್ನು ಕೊಟ್ಟು, ನೆಕ್ಸ್ಟ್ ಬ್ಯಾಂಕ್ ಸೌಲಭ್ಯಗಳ ಬಗ್ಗೆನೂ ಮಾಹಿತಿ ಕೊಟ್ಟು ಅವ್ರಿಗೆ ಪೂರಾ ನಾವು ಸಪೋರ್ಟ್ ಮಾಡಿ ಅವ್ರಿಗೆ ಕೆಲಸಕ್ಕೆ ಹಚ್ತೀವಿ, ಒಂದು ಉದ್ಯೋಗ ಮಾಡ್ಲಿಕ್ಕೆ ಹಚ್ತೀವಿ. ಇಚ್ಛೆಯಿಂದ ಅವ್ರು ಯಾವುದೇ ಉದ್ಯೋಗ ಮಾಡ್ತೇನಪ್ಪ ಅಂತಂದ್ರು ಅವ್ರಿಗೆ ನಾವು ಧೈರ್ಯ ಕೊಟ್ಟು ಅವ್ರನ್ನ ಕೆಲಸಕ್ಕೆ ಹಚ್ತೀವಿ, ಒಂದು ಸ್ವಾವಲಂಬಿನಾಗಿ ಮಾಡ್ತೀವಿ ಅನ್ನೋ ಸಂಸ್ಥೆ ಒಂದು ಹೆಮ್ಮೆಗೆ ಭಾಳ ಮೆಚ್ಚಿದೆ. ಇನ್ನೂ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ವತಿಯಿಂದ ಸಂಸ್ಥೆಗೆ ಲಾಭ ಆಗಬೇಕಪ್ಪ ಅಂತಂದ್ರೆ ಸಂಸ್ಥೆ ಉದ್ದೇಶವನ್ನು ನಾವು ಪೂರಾ ಮಾಡೋಕ್ಕೆ ನಾವು ಸದ್ಯ ಪ್ರಯತ್ನ ವಹಿಸ್ಬೇಕು. ಅದ್ರಾಗ ಭಾಗವಹಿಸಿ ಆದಷ್ಟು ಏನು ನಿರುದ್ಯೋಗಿ ಅದಾರ ಅಥವಾ ತನ್ನಷ್ಟಕ್ಕೆ ತಾನು ಕಡಿಮೆ ಅಂತ ತಿಳ್ಕೊಂಡಾರ ಅಂಥವ್ರಿಗೆ ಧೈರ್ಯ ತುಂಬಿ ನಾವು ಈ ಸಂಸ್ಥೆಗೆ ಬರಲಿಕ್ಕೆ ಅಥವಾ ಅವ್ರಿಗೆ ಇಲ್ಲಿ ಬಂದು ತರಬೇತಿ ತೊಗೊಳ್ಳೋಕ್ಕೆ ನಾವು ಮಾಹಿತಿಯನ್ನು ಕೊಡಬೇಕಂತ ನನ್ನ ಅನಿಸಿಕೆ. ಓಕೆ, ಇವ್ರನ್ನ ಮಾತಾಡ್ಸೋಣ. ನಿಮ್ಮ ಪರಿಚಯ? ನಮಸ್ಕಾರ ಸರ್. ಸರ್, ನಾವು ಮಂಜುನಾಥ್ ಮಡಿವಾಳರ್ ಅಂತೇಳಿ ಧಾರವಾಡ ತಾಲೂಕಿನ ನಿಗದಿ ಗ್ರಾಮದವರು. ಈಗ ಈ ಸಂಸ್ಥೆ ರೂಟ್ಸೆಟ್ ಸಂಸ್ಥೆಯು ಇದು ತರಬೇತಿಯ ಸಂಸ್ಥೆ. ಆದ್ದರಿಂದ ನಮಗಿದು ಯೂಟ್ಯೂಬ್ ಚಾನಲ್ ಮತ್ತು ಇನ್ನಿತರ ಫ್ರೆಂಡ್ಸ್ಗಳಿಂದ ನಮಗೆ ಗೊತ್ತಾಯಿತು ತರಬೇತಿ ಟ್ರೈನಿಂಗ್ ಕೊಡ್ತಾರಂತೇಳಿ. ಆದರೆ ಅನೇಕ ತರಬೇತಿಗಳು ಇಲ್ಲಿ ನಡೀತಾವೆ. ಆದ್ದರಿಂದ ನಮಗೇನಪ್ಪ ಈ ಸ್ಕೀಮ್ ನಾವು ಯಾವುದು ತರಬೇತಿ ಬಂದೀವಿ ಅಂದರೆ ಕೃಷಿ ಉದ್ಯಮ ಅಂತೇಳಿ ನಾವು ತರಬೇತಿ ಬಂದೀವಿ. ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲವೂ ಇಲ್ಲಿ ಮೆಥಡ್ ಫಸ್ಟ್. ಈಗ ನಮ್ಮ ಹಳೆ ಪದ್ಧತಿ ಒಳಗೆ ನಾವು ಕೃಷಿ ಕುಟುಂಬದಿಂದ ಬಂದವರು. ಅದರ ಜೊತೆಗೆ ಹಳೆ ಪದ್ಧತಿ ಸಂಪ್ರದಾಯದಲ್ಲಿ ನಾವು ಕೃಷಿ ಮಾಡ್ತಿದ್ವಿ. ಈ ಅದರಲ್ಲಿ ಹೊಸ ಅನ್ವೇಷಣೆ ಅದ್ರ ಬಗ್ಗೆ ಈಗಿನ ಜನ್ರೇಷನ್ ಪ್ರಕಾರ ಎಲ್ಲ ಅಭಿವೃದ್ಧಿ ಆಗಿದೆ. ಅದರಿಂದ ಫಸ್ಟ್ ಅದನ್ನು ಇನ್ಫಾರ್ಮೇಷನ್ ತೊಗೋಕೆ ನಾವು ಇಲ್ಲಿ ತರಬೇತಿ ಪಡಿಬೇಕಲ್ಲ, ಆದ್ದರಿಂದ ನಾವು ಇಲ್ಲಿ ರೂಟ್ಸೆಟ್ ನಮ್ಮ ಸಂಸ್ಥೆಯ ಧಾರವಾಡ ವೀರೇಂದ್ರ ಹೆಗಡೆ ಅವರ ಸಂಸ್ಥಾಪಕರು ಇದಕ್ಕೆ. ಮತ್ತು ಫ್ರೀಯಾಗಿ ಎಲ್ಲರೂ ಇದನ್ನು ಪಡ್ಕೊಳಕ್ಕೆ ಅರ್ಹತೆ ಇದ್ದಾರೆ, ತಿಳ್ಕೋಬೇಕು. ಇದನ್ನು ಆರ್ಥಿಕವಾಗಿ ಸಬಲತೆ ಮತ್ತು ನೈತಿಕವಾಗಿ ನಾವು ತಿಳ್ಕೊಂಡು ಇಲ್ಲಿ ಈ ತರಬೇತಿಯನ್ನು ಪಡ್ಕೊಂಡು ಮುಂದೆ ಆರ್ಥಿಕವಾಗಿ ಸದೃಢವಾಗಿ ಗೌರವವಾಗಿ ನಾವು ಜೀವನದಲ್ಲಿ ಮುಂದೆ ಬದುಕೋ ಜೀವನಕ್ಕೆ ನಮಗೆ ಅಡಿಫೈ ಇದ್ದಂಗೆ ಅಂದ್ರೆ ಆಲ್ರೆಡಿ ಇದೆ. ಆದರೂ ಒಂದು 75% ನಮ್ಗೆ ತರಬೇತಿ ಭಾಳ ಮುಖ್ಯವಾಗಿದೆ ಜೀವನದಲ್ಲಿ. ಆದ್ದರಿಂದ ಮತ್ತು ಇಲ್ಲಿ ಬಂದು ಉಳಿದವರಿಗೆ ಇಲ್ಲ ಮತ್ತು ವಸತಿ ಮತ್ತು ಊಟ ವಸತಿ ಆಹಾರ ಎಲ್ಲವೂ ಫ್ರೀಯಾಗಿರುತ್ತದೆ. ಆದ್ದರಿಂದ ಎಲ್ಲ ಪ್ರತಿಯೊಬ್ಬರು ಜಿಲ್ಲೆ ಆಯಿತು ನಮ್ಮ ಕರ್ನಾಟಕದ ಹೊತ್ತು ಯಾರೇ ಆಗಲಿ ಪ್ರತಿಯೊಬ್ಬರು ಇಲ್ಲಿ ಕಲಿಬೇಕನ್ನೋ ಆಸಕ್ತಿ ಇದ್ದವರು ಬಂದು ಟ್ರೈನಿಂಗ್ ತೊಗೋಕೆ ಅಡ್ಡಿ ಇಲ್ಲ. ಮತ್ತು ಇದೇ ಥರ ಒಂದೇ ಇಲ್ಲ, ಕೃಷಿ ಉದ್ಯಮ ಅಷ್ಟೇ ಅಲ್ಲ, ಟೈಲರಿಂಗ್ ಇದೆ, ಮುಂದೆ ಎಲೆಕ್ಟ್ರಿಕ್ ತರಬೇತಿ ಇದೆ, ಮತ್ತು ಇನ್ನಿತರ ತರಬೇತಿಗಳು ಸಾಕಷ್ಟಿವೆ. ಅದ್ರ ನೀವು ಇಲ್ಲಿ ಬಂದು ಇನ್ಫಾರ್ಮೇಷನ್ ತೊಗೊಂಡು ನಿಮ್ಗೆ ಎದರಲ್ಲಿ ಆಸಕ್ತಿ ಇದೆ ಅದರಿಂದ ಫಾರ್ಮ್ ಫಿಲಪ್ ಮಾಡ್ಕೊಂಡು ನಿಮ್ಮ ನೋಂದಣಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿ ನೀವು ಅವರು ಮಾಡಿಸಿದಾಗ ಅವರು ಫೋನ್ ಮಾಡಿ ಹೇಳ್ತಾರೆ ಯಾವ್ಯಾವ ಟ್ರೈನಿಂಗ್ ಅದಾವ ಅಂತೇಳಿ. ಆವಾಗ ನೀವು ಬಂದು ನಿಮ್ಮಲ್ಲಿ ಯಾವ ಆಸಕ್ತಿ ಇದೆ ಬಂದು ಇಲ್ಲಿ ತೊಗೋಬೋದು, ತೊಗೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿ ಪಡಿಸ್ಕೋಬೋದು. ಮತ್ತು ನಾವು ಈಗ 13 ದಿನ ಟ್ರೈನಿಂಗ್ ತೊಗೊಂಡಿವಿ ಎಲ್ಲರೂ. 13 ದಿನ ಟ್ರೈನಿಂಗ್ 27ರಿಂದ ಈಗ 11ನೇ ಇದು 8ನೇ ತಾರೀಕು ಮಟ್ಟ ಇದೆ.
8-11 ಮಟ್ಟ ಈಗ ನಮ್ಮದು ಮುಕ್ತಾಯ ಆಯ್ತು. ನಾಳೆ ನಡೆದ 2 ದಿನದಾಗ ಮುಗೀತು. ಆದ್ದರಿಂದ ನಾವು ಎಲ್ಲರೂ ಈಗ ನಮಗೆಲ್ಲ ಕಲಿಸಿದ್ದಕ್ಕೆ, ಟ್ರೈನಿಂಗ್ ಕೊಟ್ಟಿದ್ದಕ್ಕೆ ನಮ್ಗೆ ಜೀವನಕ್ಕೆ ಮುಂದೆ ಒಂದು ಅನುಕೂಲ ಆಯಿತು. ಅದಕ್ಕೆ ನಮ್ಮೆಲ್ಲರ ಪರವಾಗಿಂದ ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಎಲ್ಲರೂ ಸದುಪಯೋಗ ಇದನ್ನು ಪಡ್ಕೊಂಡು ಮುಂದುವರೆದು ಈ ನಮ್ಮ ಅನುಕೂಲ ಇದೆ ಎಲ್ಲ ಥರ ಮಾಡ್ಕೋರಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಈಗಾಗಲೇ ಈ ಒಂದು ಸಂಸ್ಥೆಯಲ್ಲಿ ಈಗ ಈ ಒಂದು ಕೃಷಿ ಉದ್ಯಮ ತರಬೇತಿ ಪಡೆದಂಥ ಶಿಬಿರಾರ್ಥಿಗಳು ತಮ್ಮ ಒಂದು ಅನುಭವ ಹಂಚಿಕೊಂಡರೆ. ಸ್ನೇಹಿತರೆ, ಆತ್ಮೀಯರೇ, ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿರ್ಬೋದು, ಪಟ್ಟಣ ಇರ್ಬೋದು, ಸಾವಿರಾರು ಲಕ್ಷಾಂತರ ಯುವಕ ಯುವತಿಯರು 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ 45 ವರ್ಷದ ಒಳಗಿರ್ತಕ್ಕಂಥ ಯುವಕ ಯುವತಿಯರು ಯಾವುದೇ ಶಿಕ್ಷಣವನ್ನು ಹೊಂದಿ ಒಂದು ವೇಳೆ ಉದ್ಯೋಗ ಸಿಗದೇ ಇವತ್ತು ಹತಾಶರಾದಿರ್ಬೋದು, ಅಥವಾ ಈಗಾಗಲೇ ನಮ್ಮ ಕೃಷಿಕರಿರ್ಬೋದು, ಈಗಾಗಲೇ ಅವರು ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಆದರೆ ಒಂದು ಹೆಚ್ಚಿನ ತರಬೇತಿಗೋಸ್ಕರವಾಗಿ ಅವರೆಲ್ಲರೂ ಸಮೇತ ಇವತ್ತು ಊಟ ವಸತಿ ಸಹಿತವಾಗಿ ಸಂಸ್ಥೆ ಇವತ್ತು ನಿಮಗೆ ಟ್ರೈನಿಂಗನ್ನು ನೀಡ್ತಾ ಇದೆ. ಇಲ್ಲಿ ಸಂಸ್ಥೆಯಲ್ಲಿ ಮೋಟ್ರ್ ವೆಂಡಿಂಗ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಬೈಕ್ ರಿಪೇರಿ ಇರ್ಬೋದು, ಮಹಿಳೆಯರಿಗೆ ಟೇಲರಿಂಗ್ ತರಬೇತಿ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಗೊಂಬೆ ತಯಾರಿಕೆ ಇರ್ಬೋದು, ಕೃತಕ ಆಭರಣ ತಯಾರಿಕೆ ಇರ್ಬೋದು, ಹೀಗೆ ಸುಮಾರು ಒಂದು 30 ಕೋರ್ಸು, ಒಂದು ಸ್ವ ಉದ್ಯೋಗ, ಒಂದು ಟ್ರೈನಿಂಗ್ ಸಂಸ್ಥೆ ಇವತ್ತು ನೀಡ್ತಾ ಬಂದಿದೆ. ಅದಕ್ಕೆ ಯಾವುದೇ ಜಿಲ್ಲೆಯವರು ಸಹ ನಮ್ಮ ಸಂಸ್ಥೆಗೆ ತಮಗೆ ಬೇಕಾದಂಥ ಒಂದು ಟ್ರೈನಿಂಗಿಗೆ ಅಪ್ಲೈ ಮಾಡ್ಬೋದು. ಸಂಸ್ಥೆಯ ವಿಳಾಸ ರೂಟ್ ಶೆಡ್ ಸಂಸ್ಥೆ, ಗಾಂಧಿನಗರ, ಧಾರವಾಡ. ಈ ಒಂದು ವಿಳಾಸಕ್ಕೆ ಒಂದು ಬಿಳಿ ಹಾಳೆಯಲ್ಲಿ ಸಹ ತಮ್ಮ ಹೆಸರು, ವಿಳಾಸ, ಫೋನ್ ನಂಬರು, ಯಾವ ತರಬೇತಿ ಬೇಕಂತ ಹೇಳಿ ಬರೆದು ನಮ್ಮ ಸಂಸ್ಥೆ ವಿಳಾಸಕ್ಕೆ ಕಳಿಸಿದರೆ ನಾವು ನಮ್ಮ ಸಂಸ್ಥೆಯಲ್ಲಿ ಆ ಒಂದು ತರಬೇತಿಯನ್ನು ಆಯೋಜನೆ ಮಾಡುವಾಗ ತಮಗೆ ಒಂದು ಮಾಹಿತಿಯನ್ನು ಕೊಡ್ತೇವೆ. ಈ ಒಂದು ಸಂಸ್ಥೆಯ ತರಬೇತಿಯ ಲಾಭವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ನಮಗೆಲ್ಲರಿಗೂ ಕೂಡ ವಂದಿಸಿ ಮುಗಿಸ್ತೇನೆ. ಥ್ಯಾಂಕ್ ಯು.